ಕಷ್ಟ ಅವ್ರ ಕಷ್ಟ ಇದ್ದಾಗ ನನಗಿಂಥದ್ದಾಗಿದೆ ನಿನ್ನ ಮೇಲೆ, ಇದು ಒಂದು ಬಂಡೆ ಮೇಲೆ ನಿನ್ನ ಹೆಸರು ಹೇಳಿ ನಾನು ಇದು ಒಂದು ಚಕ್ರವನ್ನ ತಿದ್ದುತ್ತೀನಿ ನಿನ್ನ ಕಾಪಾಡುವಾಗ, ಆ ಸಂದರ್ಭದಲ್ಲಿ ಎಷ್ಟೋ ಕಷ್ಟಗಳಲ್ಲಿ ಇದ್ದು ಕೂಡ ಅದನ್ನ ನಿವಾರಣೆ ಆಗಿ ಇವತ್ತು ಕೋಟ್ಯಾಧಿಪತಿಗಳಾಗಿ ಜೀವನ ನಡೆಸ್ತಾ ಇರುವಂತ ಸಂದರ್ಭ. ನನಗೊಂದು ಸರ್ಪುಣ್ಣ ತರ ಹೊಟ್ಟೆ ತುಂಬ ಸುತ್ಕೊಂಡು ಎಲ್ಲೂ ವಾಸಿ ಆಗ್ದಿರೋ ಒಂದು ಮೂಮೆಂಟ್ ಅಲ್ಲಿ ಇತ್ತು. ಹಾಸ್ಪಿಟ್ಲ್ಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ವಿ. ಯಾರೋ ಒಬ್ರು ಮಾತು ಹೇಳಿದ್ರು, ನೋಡಪ್ಪ ಇಷ್ಟೇ ಹತ್ರದಲ್ಲಿದ್ದೀರಾ, ಕಲ್ಯಾಣಿ ಇದೆ, ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಆಚೆ ಬರ್ತಿದ್ದಂಗೆನೆ ಅದು ನನ್ನ ವಾಸಿಯ ಒಂದು ಮಟ್ಟ ತೋರಿಸ್ತಾವತ್ತು. ಇಲ್ಲಿ ಶ್ರೀರಾಮರು ಇಲ್ಲಿ ಬಂದಾಗ ಬಾಣನ ಬಿಟ್ಟು ಇದು ಅದರಿಂದ ಸೃಷ್ಟಿಯಾಗಿ ಏನೇ ತೊಂದರೆ ಕಷ್ಟ ನಷ್ಟಗಳು ಸಂತಾನ ಇಲ್ಲದೆ ಹೋದಾಗ, ಕುಷ್ಠರೋಗಗಳು ನಿವಾರಣೆ ಆಗಬೇಕಾದ್ರೆ ಎಲ್ಲವನ್ನ ಪರಿಶುದ್ಧವಾದಂಥ ಕ್ರಮಶಿಸ್ತಿನಲ್ಲಿ ಮಾಡಿಕೊಂಡು ಬಂದಲ್ಲಿ ಕೆಲವೇ ವರ್ಷಗಳು, ಕೆಲವು ತಿಂಗಳುಗಳಲ್ಲಿ ಗುಣಮುಖರಾಗಿ ಬನ್ನಿ ಸರ್, ಹಂಗೆ ನಡೀತಾ ಮಾತನಾಡೋಣ. ಇಲ್ಲಿಂದ 101 ಮೆಟ್ಟಿಲು 101 ಮೆಟ್ಟಿಲು ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು. ಒಂದೊಂದು ಮೆಟ್ಟಿಲನ್ನ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಥವಾ ಹರಿ ಓಂ ಹರಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಮನಸ್ಸಲ್ಲಿರೋಂಥ ಶ್ರದ್ಧೆ ಭಕ್ತಿಯಿಂದ ಹೋದಾಗ ಆ ಲಕ್ಷ್ಮೀ ನರಸಿಂಹ ದೇವರು ಕೂಡ ಮನುಷ್ಯನಿಗೆ ಹತ್ತಿರವಾಗಿ ನಾವು ಅಂದ್ಕೊಂಡಿದ್ದ ಕೆಲಸವನ್ನ ಯಶಸ್ವಿಗೊಳಿಸುವಂಥ ಶಕ್ತಿ ಆ ಭಗವಂತನಲ್ಲಿ ಎಲ್ಲಿದೆ. ಈ ಮೆಟ್ಟಿಲಿನ ಇದರ ಮುಖಾಂತರವಾಗಿ ಹೋಗುವಂಥದ್ದು. ಬನ್ನಿ ವೀಕ್ಷಕರೇ, ನಾವು ಹರಿ ಓಂ ಅಂತಾನೆ ಈ ಬೆಟ್ಟವನ್ನ ಹತ್ತೋಣ. ಸ್ವಾಮಿ ಒಂದು ಆಶೀರ್ವಾದ ಪಡ್ಕೊಂಡು ವಾಜಿಗಿರಿ ಬೆಟ್ಟವನ್ನ ಹತ್ತುವಂತ ಕೆಲಸವನ್ನ ಮಾಡಿದ್ದೇವೆ. ಎಲ್ಲರಿಗೂ, ನಮಗೂ ಮತ್ತೆ ಎಲ್ಲರಿಗೂ, ಮತ್ತೆ ಬನ್ನರಘಟ್ಟ ಗ್ರಾಮಸ್ಥರಿಗೂ ಬರುವ ಭಕ್ತಾದಿಗಳಿಗೂ ಕೂಡ ಶಾಂತಿ ಸುಖ ನೆಮ್ಮದಿ ಎಲ್ಲ ರೋಗ ನಿವಾರಣೆಯಾಗಿ ಶಾಂತಿ ನೆಮ್ಮದಿ ಕೊಡ್ಲಿ ಭಗವಂತ ಅಂತ ನಾವು ಕೂಡ ಎಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ಳೋಣ. ಹೇಳ್ದಂಗೆ 101 ಮೆಟ್ಲಿದೆ, ಹತ್ತಾ ಇದೀವಿ. ಹೌದು, ಬಹಳ ಮೆಟ್ಲು ಚಿಕ್ಕದಾಗೆ ಅಗಲ ಇದೆ, ಕಡದಾಗಿದೆ. ಬಳದಾಗಿಲ್ಲ, ಕಡದಾಗಿರೋದ್ರಿಂದ ಎತ್ತರವಾಗಿ ಇರುತ್ತೆ. ಅವಾಗ್ಲೇ ನಿರ್ಮಾಣ ಮಾಡಿದ್ದಾರೆ. ಹೌದೌದು, ಪುರಾತನ ಕಾಲದಲ್ಲಿ, ಇವಾಗಿಂದಲ್ಲ. ಇದನ್ನೇನೋ ಡ್ರೆಸ್ಸಿಂಗ್ ಮಾಡಿರೋದು ಅಷ್ಟು ಬಿಟ್ರೆ ಮೆಟ್ಲುಗಳನ್ನ ಅವಾಗಲೇ ಮಾಡಿರೋಂಥದ್ದು. ಮುಂದೆ ಹೋಗ್ತಾ ಬೆಟ್ಟದಲ್ಲೇ ಮೆಟ್ಲು ಮಾಡಿದ್ದಾರೆ. ಇದು ಮೆಟ್ಲು ಚಪ್ಪಟಿ ಕಲ್ಲು, ಅಲ್ಲಿ ಬೆಟ್ಟದನ್ನೇ ಇದೆ. ಬಹಳ ನೀವು ಚಂಪಕಧಾಮ ಸ್ವಾಮಿಯ ಇತಿಹಾಸಕ್ಕೆ ಸಂಬಂಧಪಟ್ಟ ಸಂಪಿಗೆ ಹೂವಿನಿಂದ ಪೂಜೆಯನ್ನು ಮಾಡಲ್ಪಟ್ಟಿರೋದ್ರಿಂದ ಸಂಪಂಗಿರಾಮ ಸಂಪಿಗೆ ಅನ್ನೋದಕ್ಕೆ ಚಂಪಕಧಾಮ. ಚಂಪಕ ಅಂದ್ರೆ ಸಂಪಿಗೆ ಹೂವು, ಧಾಮ ಅಂದ್ರೆ ಬೆಟ್ಟ. ಆದ ಕಾರಣ ಇದು ಇತಿಹಾಸ ಏನಂದ್ರೆ, ಸುವರ್ಣಮುಖಿಯಲ್ಲಿ ನಿಂದು ಅಂದರೆ ಸ್ನಾನವನ್ನು ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಸುವರ್ಣಮುಖಿಯಲ್ಲಿ 9 ಒಳಗಡೆ ಪ್ರದಕ್ಷಿಣೆ ಹಾಕಿ ಆ ಕಲ್ಯಾಣಿಯಲ್ಲಿ ನಿಂದು ಪ್ರಾರ್ಥನೆ ಮಾಡಿದಾಗ ಲಕ್ಷ್ಮೀನರಸಿಂಹ ಸ್ವಾಮಿಯ ದರ್ಶನ ಮಾಡಿ ಶ್ರೀ ಚಂಪಕಧಾಮ ಸ್ವಾಮಿಯ ಸನ್ನಿಧಿಗೆ ಬಂದು ಅರ್ಚನೆ ಮಾಡಿದಲ್ಲಿ ಎಲ್ಲ ಕುಷ್ಠರೋಗಗಳು, ಎಲ್ಲ ಸಮಸ್ಯೆಗಳು ದೂರ ಆಗಿ ಕುಟುಂಬದ ಶಾಂತಿ ನೆಮ್ಮದಿ ಸಿಗುವಂಥ ಪುರಾತನ ಇತಿಹಾಸದಲ್ಲಿ ಅಚಲವಾಗಿ ಉಳಿದಿದೆ. ಅದೇ ನಾವು ಏನೇ ಕೆಲಸ ಮಾಡಿರ್ಲಿ ಅದು ಒಂದು ದೇವರ ಮೇಲೆ ಹೌದು ನಂಬಿಕೆ, ಶ್ರದ್ಧೆ, ಮತ್ತೆ ಶ್ರದ್ಧೆ ಹೌದು. ಇಲ್ಲಿ ಶ್ರದ್ಧೆಯಿಂದ ಬಂದು ಹೋದ್ರೆ ಮಾತ್ರ ಸಕಲ ಅನ್ಕೊಂಡಿರ್ತಾರೋ ಅದು ಆಗುತ್ತೆ. ಅಮೇರಿಕದಿಂದ ಇದಕ್ಕೊಂದು ಎಕ್ಸಾಂಪಲ್, ಅಮೇರಿಕದಲ್ಲಿ ಇದೇ ಕುಲದೇವರಾದ ಮನೆ ದೇವರಾದ ಚಂಪಕಧಾಮ ಸ್ವಾಮಿ ಮನೆ ದೇವರು, ಅವರು ಅಮೇರಿಕದಲ್ಲಿ ನೆಲೆಯಾಗಿ ನಿಂತಿರ್ತಾರೆ. ಕಾರಣಾಂತರದಿಂದ ಆ ಯಜಮಾನನಿಗೆ ಸ್ವಾಧೀನ ಇಲ್ದಂಗೆ ಆಗೋಗುತ್ತೆ. ಆವಾಗ ಭಗವಂತ ಅಲ್ಲಿಂದನೇ ಪ್ರಾರ್ಥನೆ ಮಾಡಿ ಇಲ್ಲಿಂದ ಚಂಪಕಧಾಮ ಸ್ವಾಮಿಯ ಪ್ರತಿಮೆಯಾದಂಥ ಒಂದು ಫೋಟೋವನ್ನು ತರಿಸ್ಕೊಂಡು ಪೂಜೆ ಸಂಕಲ್ಪವನ್ನು ಮಾಡಿದಾಗ ಅವರಿಗೆ ಸ್ವಾಧೀನ ತಪ್ಪಿದ್ದಂಥ ನಿವಾರಣೆಯಾಗಿ ಯಥಾಸ್ಥಿತಿ ಓಡಾಡುವಂಥ ಶಕ್ತಿಯನ್ನು ಹೊಂದಿರ್ತಾರೆ. ಅದಾದ ನಂತರ ಇಲ್ಲಿಗೆ ಬಂದು ಅಲ್ಲಿಂದ ಬಂದು ಇಲ್ಲಿ ದೇವರ ಸೇವೆಯನ್ನು ಸಲ್ಲಿಸಿ ಅವರು ಇದಾಗಿದ್ದಾರೆ. ಇವತ್ತು ಚೆನ್ನಾಗಿದ್ದಾರೆ. ಇದು ಕೇವಲ 100 ವರ್ಷ ಇತಿಹಾಸ ಅಲ್ಲ, 2011-12 ಇಸ್ವಿಯಲ್ಲಿ ನಡೆದಿರೋ ಘಟನೆ. ಇದು ನಮ್ಮ ಕಣ್ಮುಂದೆ ಇರುವಂತ ಒಂದು ಹೌದು. ನೋಡಿ
ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ನೀವು ಗೋಪುರ ಕಾಣ್ಬೋದು, ರಾಜಗೋಪುರ, ವಿಮಾನ ಗೋಪುರ. ಇದು ವಿಮಾನ ಗೋಪುರ. ಬಹಳ ಚಿನ್ನದ ಕಳಸನು ಕಾಣ್ಬೋದು ಮೇಲೆ, ಚಿನ್ನದ ಲೇಪನ ಇರುವ ಚಿನ್ನದ ಲೇಪನ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ. ಬನ್ನಿ ಸರ್. ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲ ಸರ್? ಹೌದು, ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಾಲಯ. 101 ಮೆಟ್ಲು ಇರುವಂತಹ ಸ್ಥಳ. ಇನ್ನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ನೋಡಿ, ಬನ್ನಾರಘಟ್ಟ ಸರೌಂಡಿಂಗ್. ಇಡೀ ಬನ್ನೇರುಘಟ್ಟನೇ ಅಲ್ಲ, ಬೆಂಗಳೂರೇ ಕವರ್ ಆಗ್ತಾ ಇದೆ. ಇಡೀ ಬೆಂಗಳೂರೇ ನೋಡ್ಬೋದು ಇಲ್ಲಿಂದ. ಹೌದು. ನೋಡಿ, ಇದೆಲ್ಲ ಒಂದೇ ಬಂಡೆ ಸರ್. ಇದು ಬಂಡೆ, ಇದು ಬಂಡೆ ಮೇಲೆ ಮೆಟ್ಲು ಮಾಡಿರೋದು. ಓ, ಬಂಡೆಯಲ್ಲೇ ಮೆಟ್ಲು ಮಾಡಿರೋದು. ಅದೇ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ನೋಡಿ. ಹೌದು, ಮುಂಚೆ ಏನಿರ್ಲಿಲ್ಲ, ಎಲ್ಲ ಇತ್ತೀಚೆಗೆ. ಕೋಟೆ ತರ ಕಾಣ್ತಾ ಇದೆ ಸರ್. ಇದು ಏನ್ ಸರ್ ಇದು? ಇದು ಆಗಿನ ಚೋಳರ ಕಾಲದಲ್ಲಿ ಇಲ್ಲೂ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಎನ್ನುವ ಸಂದರ್ಭದಲ್ಲಿ ಈ ಕೋಟೆಯನ್ನ ತಳಪಾಯನ ಹಾಕಿದ್ರು. ಯಾವುದೋ ಕಾರಣಾಂತರದಿಂದ ಪೂರ್ಣಗೊಳ್ಳದೇ ಅರ್ಧಕ್ಕೆ ನಿಂತಿರೋ ಕಾರಣ ಈಗಲೂ ಕೂಡ ಭಕ್ತಾದಿಗಳಲ್ಲಿ ಇದ್ರ ಮೇಲೆ ಆಂಜನೇಯ 101 ಅಡಿ ಆಂಜನೇಯ ಅಥವಾ 51 ಅಡಿ ಆಂಜನೇಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಗ್ರಾಮಸ್ಥರು ಅಂದ್ಕೊಂಡಿದ್ದಾರೆ. ಆ ಭಗವಂತ ಅವರಿಗೆ ಯಾವಾಗ ಕೃಪೆ ತೋರಿ ಆ ಕೆಲಸವನ್ನು ಆಗುತ್ತೋ ಆಗ ಇನ್ನೂ ನಮ್ಮ ಬನ್ನರಘಟ್ಟ ಗ್ರಾಮಕ್ಕೆ ಇತಿಹಾಸದಲ್ಲಿ ಇದು ಒಂದು ಉಳಿಯುವಂಥ ಕೆಲಸ ಆಗುತ್ತೆ. ಆದಷ್ಟು ಈ ಭಕ್ತಾದಿಗಳಿಗೆ ಆ ಶಕ್ತಿ ಕೊಟ್ಟು ಇಲ್ಲಿ ಒಂದು ಆಂಜನೇಯ ಮೂರ್ತಿ ವಿಗ್ರಹವನ್ನ ಸ್ಥಾಪನೆ ಆಗಲಿ ಕೋಟೆ ಮೇಲೆ ಅಂತ ನಾನು ಗ್ರಾಮಸ್ಥರಲ್ಲಿ ಮತ್ತೆ ಎಲ್ಲ ಇಲಾಖೆಯವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೋಡಿ ವೀಕ್ಷಕರೇ, ಕೋಟೆ ಎಷ್ಟು ಚೆನ್ನಾಗಿದೆ, ಹಳೆ ಕಾಲದ ಕೋಟೆ. ಆದ್ರೆ ಇಲ್ಲಿ ಏನ್ ಮಾಡ್ಬಿಡ್ತಾರೆ, ಕೆಲವೊಂದ್ ಜನ ಬರ್ತಾರೆ ಆದ್ರೆ ಸುಮ್ನೆ ಹೋಗೋದಿಲ್ಲ. ಅದ್ರ ಮೇಲೆ ಎಲ್ಲ ಬರ್ದು ಅವ್ರು ಎಷ್ಟು ಕಷ್ಟಪಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಇದು ಇರ್ಲಿ ಅಂತ ತೋರ್ಸಕ್ಕೆ ಕಟ್ಟಿರ್ತಾರೆ. ಎಲ್ಲ ಬಂದು ಹಾಳು ಮಾಡಿದ್ದಾರೆ. ದಯವಿಟ್ಟು ಈ ರೀತಿ ಕೆಲಸ ಮಾಡಬೇಡಿ, ಏನು ಕೇಳ್ಕೊಂತ ಇದ್ದೀನಿ. ಪೂರ್ತಿ ಮೇಲಕ್ಕೆ ಬಂದಿದ್ದೀವಿ, ಬೆಟ್ಟದ ಮೇಲೆ 101 ಮೆಟ್ಲು ಹತ್ತಿ ಬಂದಿದ್ದೀವಿ. ನಾನು, ನಮ್ಮ ಮಗಳು ಮತ್ತೆ ಶ್ರೀನಿವಾಸ ಶಾಸ್ತ್ರಿ ಅವರು. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿಂದ ಬೆಟ್ಟದ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಮ್ಮ ಮಗಳು ಬಾ, ಈ ಕಡೆ ಬಂದ್ಬಿಡು. ದೇವಸ್ಥಾನ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಆಗ ಈ ಚೌಲ್ಟ್ರಿನ ನೋಡಿ ಇಷ್ಟು ಮೇಲೆ ಬೆಟ್ಟದ ಮೇಲೆ ಕಟ್ಟಿದ್ದಾರೆ ಅಂದರೆ ಇದು ಇತ್ತೀಚೆಗೆ ಕಟ್ಟಿರುವಂಥದ್ದು. ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಅಂತ ನೀವೇ ಊಹಿಸಿ. ನೋಡಿ, ಅಲ್ಲಿ ಏನು ಶ್ರೀದೇವಿ ಭೂದೇವಿ ಇದಿದೆಯೋ, ವಿಜಯ ಅಜಯ್ ವಿಜಯ್ ಅಂತ ದ್ವಾರಪಾಲಕರು. ಇದು ಯಾವುದೇ ದೇವಸ್ಥಾನದಲ್ಲಿ ಇವರಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಮೂಲ ಸೇವಕರವರು. ನಾವು ಗಾರ್ಡ್ ಏನಂದ್ರೆ ಸೆಕ್ಯೂರಿಟಿ ಏನಂತೀವೋ ಆ ಥರ ಜಯ ವಿಜಯರು. ಇವ್ರ ಮುಖ ಏನೇ ಕೆಲಸ ಕಾರ್ಯಗಳು ಇವ್ರ ಮುಖಾಂತರನೇ ಅವ್ರಿಗೆ ಸಲ್ಲಬೇಕು. ಅದರಿಂದ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಚಿಕ್ಕದಾಗಿತ್ತು, ಒಂದೇ ಬಂಡೆಯಲ್ಲಿ ಇದ್ದಿದ್ದು. ಭಕ್ತಾದಿಗಳಿಂದ ಇಷ್ಟು ಮಟ್ಟಿಗೆ ಅಭಿವೃದ್ಧಿಯಾಗಿ ಈ ಸ್ಥಳ ಹೊಂದಿದೆ. ಇದು ಕೂಡ ಬಹಳ ಶಕ್ತಿ ಉಳ್ಳ ದೇವಸ್ಥಾನ, ಶಾಂತಿ ರೂಪವಾಗಿರುವಂಥ ದೇವರು. ಅದೇ ಹೇಳಿದ್ನಲ್ಲ ನಿಮಗೆ, ಸುವರ್ಣಮುಖಿಯಿಂದ ಸ್ನಾನ ಮಾಡಿ ಇಲ್ಲಿ ದರ್ಶನ ಪಡೆದು ಚಂಬಕಧಾಮನಿಗೆ ಹೋಗಿ ಅರ್ಚನೆ ಮಾಡಿಸಿದಾಗ ಯಾವುದೇ ಸಮಸ್ಯೆಗಳು, ಯಾವುದೇ ಕಾಯಿಲೆ ಕಸಾರಗಳು, ಮದುವೆ ಆಗಿಲ್ಲದೆ ಹೋದಲ್ಲಿ, ಮಕ್ಕಳಿಲ್ಲದ ಸಂತಾನ ಇಲ್ಲದ ಸಂದರ್ಭದಲ್ಲೂ ಕೂಡ ಆ ಭಗವಂತನ ದಿವ್ಯ ದೃಷ್ಟಿ ಬಿಟ್ಟು ಅಂದ್ಕೊಂಡ ಕೆಲಸ ಸಕ್ಸಸ್ ಆಗುತ್ತೆ. ಇದು ಇಲ್ಲಿರುವಂತ ವಿಗ್ರಹ ಪುರಾತನದ ಕಾಲ. ಇದು ಚೋಳರ ಕಾಲದ್ದೇ. ಹೌದು.
ಜಯ ವಿಜಯ, ಇವರು ಗರುಡ ಸ್ವಾಮಿಯ ಇದು ಧ್ವಜಸ್ತಂಭ, ಇದು ಗರುಡ ಹೊಸದಾಗಿ ನಿರ್ಮಾಣವಾಗಿರುವಂಥದ್ದು. ರಮೇಶ್ ಅವರೇ, ಉಗ್ರಂ ವೀರಂ ಮಹಾವಿಷ್ಣಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋಂ ಮೃತ್ಯಂ ನಮಾಮ್ಯಹಂ. ತಾಯಿ ದೇವರ ದರ್ಶನ ಮಾಡೋಣ ಬನ್ನಿ. ಬರ್ರಿ. ಒಂದು ಕೊಳ ಇದೆ ನೋಡಿ, ತೋರಿಸ್ತೀನಿ. ಇದು ನಾವು ಹೋಗ್ತಾ ಇರೋದು ಸುವರ್ಣಮುಖಿಗೆ ದಾರಿ. ದಾರಿ. ಇದು ಈಗ ಲಕ್ಷ್ಮೀ ನರಸಿಂಹ ದೇವಾಲಯ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೀವಿ. ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ನೋಡಿದ್ವಿ, ಅದ್ರ ಮುಂದೆ ನಾವು ಇವಾಗ ಹೋಗ್ತಾ ಇರೋದು ಸುವರ್ಣಮುಖಿ ದೇವಸ್ಥಾನಕ್ಕೆ. ಇಲ್ಲಿ ನೋಡೋಣ, ಏನೋ ತೋರಿಸ್ತಾರಂತೆ, ಏನಂತ ಗೊತ್ತಿಲ್ಲ. ಇಲ್ಲಿ ಸಣ್ಣದೊಂದು ಕೊಳ ಇತ್ತು. ಎಲ್ಲಿ ಸರ್? ಇಲ್ಲಿ ಇದೆ ನೋಡಿ, ಮೆಸ್ ಹಾಕಿದಿವಲ್ಲ, ಮೆಸ್ ಹಾಕಿರೋದು. ಏನ್ ಕೊಳ ಅದು? ಅದು ಈ ಯಾವಾಗ್ಲೂ ನೀರು ಇರುತ್ತೆ ಅಂತ, ಬೇಸಿಗೆಯಲ್ಲಿ ಕೂಡ ನೀರು ಕೂಡ ಇಂಗೋದಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಕೂಡ ರಾಮ ಬಾಣ ಅನ್ನೋ ಒಂದು ಲೆಕ್ಕಾಚಾರ. ಕುಡಿಯುವ ನೀರಿನ ಸಂದರ್ಭದಲ್ಲಿ ಬಾಣವನ್ನ ಬಿಟ್ಟು ನೀರನ್ನು ತೆಗೆದುಕೊಂಡು ಅಂತ ಇದು ಇತಿಹಾಸ ಇದೆ. ಇಲ್ಲಿ ಶ್ರೀರಾಮರು ಇಲ್ಲಿ ಬಂದಾಗ ಬಾಣನ ಬಿಟ್ಟು ಇದು ಅದರಿಂದ ಸೃಷ್ಟಿಯಾಗಿ ನೀರನ್ನ ಇದು ಮಾಡಿರೋದು ನೋಡಿ. ಬರೀ ಒಂದೇ ಒಂದು ಕಲ್ಲು ಬಂಡೆ ಇದೆ ನೋಡಿ, ಹತ್ರ ಹೋಗ್ಬೋದು. ಇದಾನ ಎಳ್ಕೊಳ್ಳಿ, ಇಳಿರಿ ಕೆಳಕ್ಕೆ. ನೋಡಿ ವೀಕ್ಷಕರೇ, ಬಹಳಷ್ಟು ಜನ ಎಲ್ಲ ಬರ್ತಾರೆ ಇಲ್ಲಿ ನೋಡೋದಕ್ಕೆ. ಬಟ್ ಈ ಸ್ಥಳದ ಮಹಿಮೆ ಮತ್ತು ಈ ಸ್ಥಳನ ನೋಡ್ಕೊಂಡು ಇದು ಯಾರು ನೋಡಿಲ್ಲ ಅಂತ ಅನ್ಕೊಂತೀನಿ. ದೇವಸ್ಥಾನದ ಹಿಂಭಾಗದಲ್ಲೇ ಇರೋದು ಇದು. ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಹಿಂಭಾಗದಲ್ಲಿ ಸುವರ್ಣಮುಖಿ ಹೋಗುವ ದಾರಿಯ ಸಂದರ್ಭದಲ್ಲಿ ಇದು ರಾಮನು ಸಂಚಾರ ಮಾಡುವಂತ ಸ್ಥಳ ಆಗಿರುವಂತ, ಬಾಹ್ಯರಿಕೆ ಆಗುವಂತ ಸಂದರ್ಭದಲ್ಲಿ ರಾಮನು ಬಾಣವನ್ನ ಬಿಟ್ಟು ನೀರನ್ನು ಸೃಷ್ಟಿಸಿ ಬಾಹ್ಯರಿಕೆ ಇಂಗಿಸಿರುವಂತ ಸ್ಥಳ ಇದು ರಾಮಬಾಣ ಗುಂಡಿ ಅಂತ ಕರೆಯಲ್ಪಡುತ್ತದೆ. ಇದು ಯಾವಾಗ್ಲೂ ಇದು ಬತ್ತೋದಿಲ್ಲ, ನೀರನ್ನು ಯಾವಾಗ್ಲೂ ಶಾಶ್ವತವಾಗಿ. ಇದು ಏನಕ್ಕೆ ಉದ್ದೇಶ ಸರ್? ಇದು ಏನೋ ಗ್ರಿಲ್ ಅಂದ್ರೆ ಗಲೀಜಾಗದ ಹಾಗೆ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ. ಮತ್ತೆ ಏನಕ್ಕೆ ಬಳಸ್ತಾರೆ? ಇದು ಬಳಸೋದು ಅಂತ ಅಂದ್ರೆ ಒಂದು ಇತಿಹಾಸ ಉಳಿದಿದೆ. ಇವಾಗೆಲ್ಲ ನ್ಯಾಚುರಲ್ ಆಗಿ ಬೋರು ಅವೆಲ್ಲ ಬಂದಿದೆ. ಈಗ ತೀರ್ಥಕ್ಕೆ ಏನಾರು ಬೇಕು ಅಂದಾಗ ಜಾತ್ರೆ ಸಂದರ್ಭಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ. ದೇವರ ಅಭಿಷೇಕಕ್ಕೆ ಏನಾರ ಬಳಸ್ತೀರಾ? ಇಲ್ಲ, ದೇವರ ಅಭ್ಯಾಸಕ್ಕಿಲ್ಲ. ಸುವರ್ಣಮುಖಿ ಸಂಬಂಧಪಟ್ಟಾಗ ಕಿರಿ ಪ್ರದಕ್ಷಿಣೆ ಹೋಗುವಾಗ ಇದನ್ನ ತೀರ್ಥಗಳನ್ನ ತಗೊಂಡು ಹೋಗ್ತಾರೆ. ತಗೊಬೋದಾ ಇದು? ತಗೋಬಹುದು. ನೋಡಿ, ಎಷ್ಟು ಆಳನೇ ಇಲ್ಲ, ಇದು ಒಂದೇ ಬಂಡೆ, ಆಳನೇ ಇಲ್ಲ. ನೋಡಿ ವೀಕ್ಷಕರೇ, ಇಲ್ಲಿಗೆ ಬರುವಂತ ಭೇಟಿ ನೀಡತಕ್ಕಂತ ವೀಕ್ಷಕರು ಯಾರೇ ಇರ್ಬೋದು, ಇಲ್ಲಿ ಬಂದಾಗ ಇದನ್ನ ನೋಡೋದನ್ನ ಮರಿಬೇಡಿ. ಶ್ರೀರಾಮರು ಬಾಯಾರಿಕೆ ಆದಾಗ ಇಲ್ಲಿ ಬಂದು ಒಂದೇ ಬಾಣದಿಂದ ಬಿಟ್ಟಿರ್ತಕ್ಕಂಥ ಸ್ಥಳ, ಒಂದೇ ಬಂಡೆಯಲ್ಲಿ ನೀರು ಉತ್ಪತ್ತಿಯಾಗಿದಂತ ಬಾಯಾರಿಕೆ ಹಿಂಗಿಸ್ಕೊಳಕ್ಕಾಗಿ ಇದು ರಾಮಬಾಣ ಇಲ್ಲ. ಬಟ್ ಆದ್ರೆ ಯಾವಾಗ್ಲೂ ಇದು ನೀರು ಹಿಂಗೋದೇ ಇಲ್ಲ ಅಂತೆ. ಯಾವುದೇ ಒಂದು ಯಾವುದೇ ಒಂದು ಸೀಸನ್ ಅರ್ಧ ಅಡಿ ಎಂತ ಬೇಸಿಗೆದ್ರೆ ಅರ್ಧ ಅಡಿ ನೀರಿದ್ದೇ ಇರುತ್ತೆ. ಸೊ ಇದನ್ನ ನೋಡೋಕೆ ಮರಿಬೇಡಿ ವೀಕ್ಷಕರೇ. ನಾವು ಇದನ್ನ ನೋಡಿದ್ವಿ, ತುಂಬಾ ಸಂತೋಷ ಆಯ್ತು. ಸ್ಥಾಪನೆ ಮಾಡಿ ಹೋಗಿರ್ತಾರೆ. ಇದರಿಂದನೂ ಕೂಡ ಅಭಿವೃದ್ಧಿ ಹೊಂದಿರುವಂತ ಸ್ಥಳ ಇದು. ಅದೇ ಏನ್ ಚಕ್ರ ಇದು? ಶ್ರೀಚಕ್ರ. ಬಂಡೆ ಬಂಡೆಯಲ್ಲಿ ಕೆತ್ತನೆ ಮಾಡಿ ಹರಕೆ ಇದ್ದಂತ ತೀರ್ಸ್ಕೊಂಡು ಹೋಗಂತ ಯಾರು ಇದು ಭಕ್ತಾದಿಗಳು.
ಭಕ್ತಾದಿಗಳೇ ಕೆತ್ತನೆ ಮಾಡಿರೋದು. ಕಷ್ಟ ಅವ್ರ ಕಷ್ಟ ಇದ್ದಾಗ ನನಗಿಂಥದ್ದಾಗಿದೆ ನಿನ್ ಮೇಲೆ ಇದು ಒಂದು ಬಂಡೆ ಮೇಲೆ ನಿನ್ನ ಹೆಸರು ಹೇಳಿ ನಾನು ಇದು ಒಂದು ಚಕ್ರವನ್ನ ತಿದ್ದುತ್ತೀನಿ ನಾನು ಕಾಪಾಡು ಅಂದಾಗ ಆ ಸಂದರ್ಭದಲ್ಲಿ ಎಷ್ಟೋ ಕಷ್ಟಗಳಲ್ಲಿ ಇದ್ದು ಕೂಡ ಅದನ್ನ ನಿವಾರಣೆ ಆಗಿ ಇವತ್ತು ಕೋಟ್ಯಾಧಿಪತಿಗಳಾಗಿ ಜೀವನ ನಡೆಸ್ತಾ ಇರುವಂತ ಸಂದರ್ಭ ಅದು.